ಇವತ್ತು ಆ ದಿಶಾಯಿಂದ ನಮ್ಮ ಶೋ ಹಾಳಾಯ್ತು. ಮೇಡಮ್ ಸರ್, ಶೋ ಸ್ಟಾಪರ್ ದಿಶಾ ಅವ್ರು ಬಂದರು. ಅವಳು ಏರೋಪ್ಲೇನ್ ಅಲ್ಲಿ ಬಂದ್ಲಾ? ಹೌದು ಮೇಡಮ್, ಚಾಪರ್ ಅಲ್ಲಿ ಬಂದ್ರು. ಚಾಪರ? ಚಾಪರ್ ಅಲ್ಲ, ಚಾಪರ್. ದಿಶಾ ಅವರು ರೆಡಿ ಆಗಿದ್ದೀರಾ ಇಲ್ಲ ರೆಡಿ ಆಗ್ಬೇಕಾ? ಸರ್ ಜಸ್ಟ್ ರೆಡಿ ಆಗೋದೆ ಸರ್, ಸೂಪರ್ ಆಗಿ ರೆಡಿ ಆಗಿದ್ದಾರೆ. ಅವ್ರ ವಾಕಿಂಗ್ ಸ್ಟೈಲು, ಹೇರ್ ಸ್ಟೈಲು ಎಲ್ಲ ನೋಡ್ತಾ ಇದ್ರೆ ಇವತ್ತು ನಮ್ಮ ಶೋ ಸಕ್ಸಸ್ ಆಗೋದು ಗ್ಯಾರಂಟಿ ಸರ್. ಅಯ್ಯೋ ಹೌದಾ, ನಾವು ಅವ್ರನ್ನ ನೋಡ್ಬೇಕು. ವೆಲ್ಕಮ್ ಅಣ್ಣ. ಚಿರು, ಈಗ್ಲಾದ್ರೂ ಟೆನ್ಷನ್ ಕಮ್ಮಿ ಆಯ್ತಾ? ಥ್ಯಾಂಕ್ ಗಾಡ್ ಬಂದ್ಲಲ್ಲ. The most awaited international model is here. Let's welcome the one who owns every ramp she walks on. The ultimate showstopper is finally here. Chiru, go join her. I'm so glad and happy to be the face of Mr. Chirag's collection. Everybody knows how amazing his designs are, and I've always heard that his designs have a unique style and story to it. And today, when he's collaborating with international clients, I'm very honored to be representing his work. So kudos to Mr. Chirag. ಚಿರು, ಸೆಲ್ಫಿ ಕಾರ್ಯಕ್ರಮ ಮುಗಿತಪ್ಪ? ಚಿಕ್ಕಮ್ಮ. ಹಲೋ Disha, I must tell you, you did an amazing job. Thank you. We were actually worried that you would not arrive on time, but you did an incredible job. I know. I'm the best. And I'm always on time.
ಅವನ ಮನ್ಸಲ್ಲಿ ಈಗ ಏನೇ ಇದ್ರು ಆ ಮಾಡೆಲ್ಲೇ ಇದ್ದಾಳೆ ಹೊರತು ನೀನಲ್ಲ. ನನ್ನ ಹಸ್ಬೆಂಡ್ ಬೇಕಾಗಿರೋದು ನನ್ನಲ್ಲಿರೋ ಗುಣನೇ ಹೊರತು ಆ ಮಾಡಲಲ್ಲಿರೋ ರೂಪ ಅಲ್ಲ. Excuse me. ಎಷ್ಟು ದುರಾಂಕಾರ ಅವಳಿಗೆ. ನಿನ್ ಹತ್ರ ಸರಿಯಾಗಿ ಮಾತಾಡ್ಲಿಲ್ಲ. ಐ ಲೈಕ್ ಹರ್ ಆಟಿಟ್ಯೂಡ್. ನನಗೆ ಈ ತರ ಆಟಿಟ್ಯೂಡ್ ಇರೋ ಹುಡುಗಿನೇ ಬೇಕಿತ್ತು. ಅಂದ್ರೆ ಈ ದಿಶಾ ನನ್ಗಿಷ್ಟ. ಅವಳು ನಮ್ ಕಂಪನಿಯಲ್ಲಿ ಇರ್ಬೇಕು. ಅಕ್ಕ ಏನ್ ಹಿಂಗ್ ಕೇಳ್ತಿದ್ದೀರಾ? ನಾನು ಇವೆಂಟ್ಗೆ ದಿಶಾಗ್ ಹೋದೆ, ಆದ್ರೆ ದೀಪಾಗ್ ಹೋಗಕ್ಕೆ ಆಗ್ಲಿಲ್ವಲ್ಲ. ಅವ್ರು ನನ್ಗೆ ಮೊದಲನೇ ಇನ್ವಿಟೇಷನ್ ಕೊಟ್ಟು ಬರ್ಲೇಬೇಕು ಅಂತ ಹೇಳಿದ್ರು. ನಾನು ಹೂ ಅಂತ ತಲೆ ಆಡಿಸ್ದೆ, ಆದ್ರೆ ಹೋಗಕ್ಕೆ ಆಗ್ಲಿಲ್ಲ. ಫೋನ್ ಮಾಡಿ ನಂಗೆ ಬರಕ್ ಆಗಲ್ಲ ಅಂತಾನು ಹೇಳಕ್ ಆಗ್ಲಿಲ್ಲ ಅಕ್ಕ. ಈಗ ಅವ್ರ ಮನೆಗ್ ಬಂದ್ಮೇಲೆ ನಂಗೆ ಎಷ್ಟು ಬೈತಾರೋ ಏನ್ ಹೇಳ್ತಾರೋ ತುಂಬಾ ಭಯ ಆಗ್ತಿದೆ. ಪರವಾಗಿಲ್ವೇ, ಗಂಡನ್ ಕಂಡ್ರೆ ಭಯ ಇದೆ ಅಂತ ಆಯ್ತು. ತಪ್ಪು ಮಾಡಿದ್ಮೇಲೆ ಭಯ ಇರ್ಲೇಬೇಕಲ್ವಾ ಅಕ್ಕ, ಅದ್ ಗಂಡನೇ ಆಗ್ಲಿ ಹೆಂಡತಿನೇ ಆಗ್ಲಿ. ಹೌದೌದು, ಇಬ್ರಲ್ಲೂ ಹಾಗೆ ಸಮಾನತೆ ಬರೋದ್ ಸಾಧ್ಯ. ಹೌದು, ಚಿರು ಯಾಕೆ ಬರ್ಲಿಲ್ಲ ಅಂತ ಕೇಳಿದ್ರೆ ಏನ್ ಹೇಳ್ತೀಯಾ? ಅದು ನೀವ್ ಹೇಳ್ಬೇಕು. ನೀವೇ ತಾನೇ ನನ್ ದಿಶಾ ಕಳ್ಸಿದ್ದು. ಹಾ, ಒಂದ್ ಕೆಲ್ಸ ಮಾಡು, ಊರಿಗೆ ಹೋಗಿದ್ದೆ ಅಂತ ಹೇಳು. ಯಾಕೆ? ಊರಲ್ಲಿ ಮಳೆ ಬಂದು ಬೆಳೆ ಎಲ್ಲ ಹಾಳಾಯ್ತು ಅಂತ ಹೇಳಕ್ಕ?